ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಅಲ್ಲೇ ಇರ್ತಾನೆ. ಲೋ, ನೀನೇನು ಕಬೋರ್ಡ್ ತೊಗೊಳೋದಕ್ಕೆ ಹೋದ್ಯೋ ಇಲ್ಲ ಅಥವಾ ಏನೋ ಬೇರೆ ತಗೊಳೋಕ್ಕೆ ಬಂದ್ಯೋ, ಸುಮ್ಮನೆ ಜೈಲಿಗೆ ಬರೋ ಥರ ಆಯ್ತಲ್ಲ ಮಗ ಅಂತ ಹೇಳಿದಾಗ ನನಗೇನೋ ಗೊತ್ತಿತ್ತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದು ಅವರು ಐಟಮ್ಸ್ಗಳನ್ನ ತೊಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ಈ ಬೇರೆಯವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿರ್ತಾರೆ. ಸರ್, ನಾವೇನು ತಪ್ಪು ಮಾಡಿಲ್ಲ ಸರ್, ಅಲ್ಲಿ ಚೀಫ್ ರೇಟಿಗೆ ಸಿಗುತ್ತೆ ಅಂತ ತಗೊಳ್ಳೋದಕ್ಕೆ ಹೋಗಿದ್ದೋ ಸರ್. ಪಾಪ 3 ಜನ ಹೆಂಗಸರು ಇದ್ದಾರೆ, ನಾವೆಲ್ಲ ಯಾಕೆ ಸರ್ ಮಾಡ್ತೀವಿ ಅಂತ ಹೇಳಿದಾಗ, ನೋಡಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಲ್ವಾ, ಸ್ವಲ್ಪ ಸುಮ್ಮನೆ ಇರು, ಒಂದು 10-15 ನಿಮಿಷ ಅಷ್ಟೇ, ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಮಗ ಬಾರೋ, ಒಂದು 5 ನಿಮಿಷ ವೆಯ್ಟ್ ಮಾಡೋಣ ಅಂತ ಹೇಳಿ ಹಿಂದೆ ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಸರ್ ನನ್ನ ಐಟಮ್ ಸಿಕ್ಕಿದೆ ಅಂತ ಫೋನ್ ಬಂದಿತ್ತು ಸರ್, ಅದಕ್ಕೆ ಬಂದೆ ಅಂತ ಹೇಳಿ ಮನೋಜ್ ಬಂದುಬಿಡ್ತಾನೆ. ಲೋ, ಇದು ನಿಮ್ಮ ಅಣ್ಣನ ವಯಸ್ಸಲ್ವಾ ಅಂತ ಹೇಳಿದಾಗ, ಎಲ್ಲಿ ಅಂತ ಹೇಳಿ ನೋಡ್ತಾರೆ. ಅವನೇ ಕಣೋ ಅಂತ ಹೇಳ್ತಾರೆ. ಅವನು ಯಾಕೋ ಇಲ್ಲಿಗೆ ಬಂದಿದ್ದಾನೆ, ಈ ಸುಳ್ಳು ಮೋಸ ಇರೋ ಜಾಗದಲ್ಲಿ ನಮ್ಮ ಮನೋಜನ ಕೆಲಸ ಇದ್ದೇ ಇರುತ್ತೆ ಕಣೋ, ಅದಕ್ಕೆ ಏನೋ ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಮಗ 1 ನಿಮಿಷ ಹಂಗೆ ಇರು, ಇವನು ಏನೋ ಗೋಲ್ಮಾಲ್ ಮಾಡಿದ್ದಾನೆ ಅಂತ ಹೇಳಿ ನನಗೆ ಡೌಟ್ ಇತ್ತು, ಇವಾಗ ಇದನ್ನೆಲ್ಲ ವಿಡಿಯೋ ಪ್ರೂಫ್ ಮಾಡ್ಕೊಬೇಡ ಅಂತ ಹೇಳಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರ್ ಅಲ್ಲಿ ಅಂತ ಹೇಳಿದಾಗ, ಹೊರಗಡೆ ಇದೆಯಲ್ರಿ ನಿಮ್ಮ ಐಟಮ್ಸ್ಗಳಿದ್ರೆ ತೊಗೊಂಡೋಗಿ ಅಂತ ಹೇಳ್ತಾರೆ. ಇಲ್ಲ ಸರ್, ಹೊರಗಡೆ ನನ್ನ ಐಟಮ್ಸ್ಗಳು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಏನೋ ಇವ್ರ ಐಟಮ್ಸ್ಗಳು ಇಲ್ವಾ ಅಂತ ಹೇಳಿದಾಗ, ಏಯ್ ಏನೋ ಮಾಡಿದ್ರಿ ಅಂತ ಹೇಳಿದಾಗ, ಸರ್ ಇವ್ರದ್ದೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಸರ್, ಇಟ್ಟಿದ ತಕ್ಷಣವೇ ಸೇಲ್ ಆಗೋಯ್ತು ಅಂತ ಹೇಳ್ತಾರೆ. ಅಯ್ಯೋ ನನ್ನ ಮಕ್ಕಳ, ಮೋಸ ಮಾಡಿಬಿಟ್ಟು ನನ್ನ ದುಡ್ಡನ್ನು ಕಿತ್ಕೊಂಡಿರೋದಲ್ದೇ ಇವಾಗ ಎಲ್ಲನೂ ಮಾರ್ಬಿಟ್ಟೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಯಾರು ಬೇರೆ ಸಿಗಲಿಲ್ವಾ ಅಂತ ಹೇಳಿದಾಗ, ಬರ್ರಿ ಏನ್ರಿ 5 ಡಿಗ್ರಿ ಓದಿದ್ದೀನಿ ಅಂತ ಹೇಳ್ತೀರಾ, ಮೋಸ ಮಾಡೋರು ಯಾರು, ನಿಜವಾಗ್ಲೂ ಕೊಂಡ್ಕೊಳ್ಳೋರು ಯಾರು ಅಂತ ಗೊತ್ತಾಗಲ್ವೇನ್ರಿ? ಅದು ಅಲ್ಲದೆ ನೀವೇ ಫೋರ್ಜರಿನಲ್ಲಿ ಬಿಲ್ ಇಲ್ದೇ ಐಟಮ್ಸ್ಗಳನ್ನ ಕೊಟ್ಟಿದ್ದೀರಾ, ತಪ್ಪು ನಿಮ್ಮದು ಇದೆ ಅಂತ ಹೇಳ್ತಾರೆ. ಸರ್, ಐಟಮ್ಸ್ಗಳನ್ನೆಲ್ಲ 4 ಲಕ್ಷಕ್ಕೆ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ ಸರ್. 4 ಲಕ್ಷನಾ? ಹೌದು ಸರ್, ಡೀಲರ್ಗಳಿಗೆ 3 ಲಕ್ಷ. 3 ಲಕ್ಷ ಕೊಡ್ಬೇಕಾದ್ರೆ 4 ಲಕ್ಷ ಹೆಂಗ್ರಿ ಮ್ಯಾನೇಜ್ ಮಾಡಿದ್ರಿ? ಹೆಂಡತಿ ತುಂಬಾ ಕ್ವೆಶನ್ ಮಾಡ್ತಾಳೆ ಸರ್. ಅವಳು ಏನಾದ್ರೂ ಲಾಭ ಬಂದಿಲ್ಲ ಅಂದರೆ ಯಾಕೆ ವ್ಯಾಪಾರ ಮಾಡ್ತೀರಾ ಅಂತ ಕೇಳ್ಬಿಡ್ತಾಳೆ. ಅದಕ್ಕೆ 1 ಲಕ್ಷ ಲಾಭ ಅಂತ ತೋರಿಸ್ತೆ. ಭಾರಿ ಬುದ್ಧಿವಂತರು ರೀ, ಮೋಸ ಹೋಗಿರೋದ್ರಲ್ಲಿರೋ ಬುದ್ಧಿವಂತಿಕೆ ಇದರಲ್ಲಿ ಇಲ್ವಲ್ರಿ, ತುಂಬ ಚೆನ್ನಾಗೆಲ್ಲ ಮ್ಯಾನೇಜ್ ಮಾಡಿಬಿಟ್ಟಿದ್ರ ಸರ್. ಇವಾಗ ನನ್ನ ಐಟಮ್ಸು ಅಂತ ಹೇಳಿದಾಗ, ನೋಡಿ ಅದೆಲ್ಲ ತುಂಬ ಬ್ರ್ಯಾಂಡೆಡ್ ಐಟಮ್ಸು ಅಂತ ಬೇಗ ಸೇಲ್ ಆಗಿದೆ, ಯಾರ್ಯಾರು ತಗೊಂಡೋಗಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಸರ್. ನಾನು ದುಡ್ಡು ಅಂತ ಹೇಳಿದಾಗ, ಅಲ್ಲ ರೀ, ಸಿಕ್ಕಿರೋ ದುಡ್ಡನ್ನು ಕೊಟ್ಟಿದ್ದೀರಲ್ಲ, ನೀವೇನು ದಡ್ರ ಬುದ್ಧಿವಂತರ ರೀ ಅಂತ ಹೇಳ್ತಾ ಇರ್ತಾರೆ. ಸರ್ ಪ್ಲೀಸ್ ಹಂಗೆಲ್ಲ ಹೇಳ್ಬಿಡಿ ಸರ್. ಏನ್ರಿ ಐಟಮ್ಸ್ ಇತ್ತು ಸರ್? 5 ಫ್ರಿಜ್ಜು, 5 ವಾಷಿಂಗ್ ಮಿಷಿನು, 5 ಕೂಲರು, ಹಾಗೆ 53 ಇಂಚಿಂದು 5 TV ಸರ್. ಎಲ್ಲನೂ ಇಷ್ಟು ನೀಟಾಗಿ ಹೇಳ್ತೀರಾ, ಮೋಸ ಹೋಗ್ತಾ ಇದ್ದೀನಿ ಅಂತ ಒಂದು ಡೌಟು ಬರಲಿಲ್ವೇನ್ರಿ ಅಂತ ಹೇಳಿದಾಗ, ಇವರೆಲ್ಲ ನೋಡೋದಕ್ಕೆ ದೊಡ್ಡ ಆಫೀಸರ್ ಥರನೇ ಬಂದುಬಿಟ್ಟಿದ್ರು ಸರ್, ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಹೌದೌದು, ನಿಮಗೆ ದೊಡ್ಡ ಆಫೀಸರ್ ಯಾರು, ಕಳ್ಳರವರು ಅನ್ನೋದು ಗೊತ್ತಾಗೋದೇ ಇಲ್ಲ. ಸರಿ, ಇವಾಗ ಹೊರಡಿ, ನಾನು ಆಮೇಲೆ ಎಲ್ಲನೂ ಹೇಳ್ತೀನಿ, ಐಟಮ್ಸ್ಗಳು ಸಿಕ್ಕಿದ್ರೆ ಕರಿತೀನಿ ಅಂತ ಹೇಳಿ ಕಳಿಸ್ತಾರೆ. ಸರ್ ಪ್ಲೀಸ್ ಸರ್, ಬೇಗಾದರೂ ಮಾಡಿ ನನಗೆ ಐಟಮ್ಸ್ಗಳನ್ನ ಕೊಡಿಸಿ ಸರ್, ಡೀಲರ್ಗಳಿಗೆ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಲೋ ಸೂರ್ಯ, ಏನು ಇದು ಅಂತ ಹೇಳಿದಾಗ, ಹೌದು ಕಣೋ, ಅವತ್ತು ಮನೆಗೆ ಬಂದು 1 ಲಕ್ಷ ದುಡ್ಡು ಬಂದಿದ್ದೆ, ನಂಗೆ ಲಾಭ, ನಾನು 4 ಲಕ್ಷಕ್ಕೆ ವ್ಯಾಪಾರ ಮಾಡಿದ್ದೇನೆ ಅಂತ ಮನೆ ತುಂಬ ಕೊಚ್ಕೊಂಡ ಅಂತ ಹೇಳ್ದೆಯಲ್ಲೋ ನಿಮ್ಮ ಅಣ್ಣ, ಇದೇನೋ ವ್ಯಾಪಾರ ಮಾಡೋದು? ಅಯ್ಯೋ ಈ ನನ್ನ ಮಗನಿಗೆ ಇಷ್ಟು ಸುಲಭವಾಗಿ ಮೋಸ ಮಾಡಬಾರ್ದು ಅಂತ ನನಗೆ ಇವತ್ತೇ ಕಣೋ ಗೊತ್ತಾಗಿದ್ದು, ಇಷ್ಟು ಈಸಿನೇನೋ ಇವನಿಗೆ ಮೋಸ ಮಾಡೋದು ಅಂತ ಹೇಳಿ ಎಲ್ಲ ವೀಡಿಯೋ ಮಾಡ್ಕೊಂಡ್ಬಿಡ್ತಾನೆ. ಮನೆಗೆ ಬಂದ ತಕ್ಷಣವೇ ರಂಗನಾಥ್ ಅವರು ಎಲ್ಲರೂ ಕೂಡ ಕರೀತಾ ಇರ್ತಾರೆ. ಆಗ ಸೂರ್ಯ ಕೂಡ ಹಿಂದೆನೇ ಇರ್ತಾನೆ. ಶಾಂತಿ ಮನೋಜ ಬರೋ, ಸೂರ್ಯ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ ಅಂತ ಹೇಳಿದಾಗ, ಏನ್ರಿ ಒಂದು ದಿನ ಒಂದು ಗೋಳಿಲ್ಲ, ನಾಟಕ ಇಲ್ಲ ಅಂತಂದರೆ ಸಮಾಧಾನ ಆಗಲ್ವ ನಿನಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹೌದೌದು, ತಕದಿಮ್ಮಿ ಕಚಗುಳಿ ಎಲ್ಲನೂ ಮಾಡಬೇಕು, ಬಾಬಾ ಆಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಏನೋ ತಕದಿಮ್ಮಿ ತಕತಯ್ಯ ಏನೋ ಅದು ಅಂತ ಹೇಳಿದಾಗ, ಏನು ನಿಂದು ಒಂದಿನಾದ್ರು ನೆಮ್ಮದಿಯಾಗಿ ಮನೆಯಲ್ಲಿ ಇರೋದಕ್ಕಾಗೋದಿಲ್ವ ನಿನಗೆ, ಯಾಕೋ ಹೀಗೆಲ್ಲ ಮಾಡ್ತೀಯ ಅಂತ ಹೇಳಿದಾಗ, ಬಾರಪ್ಪ ಬಾಗುರುವೆ, ನಿನ್ನ ಬಗ್ಗೆನೇ ಭಾಷಣನ ಹೊಗಳಬೇಕು ಅಂತ ಹೇಳ್ತಾರೆ. ನನ್ನ ಬಗ್ಗೆನಾ ಏನು ಅಂತ ಹೇಳಿದಾಗ, ಆವತ್ತು ಪೌಡ್ರಮ್ಮ ಏನೋ ಹೇಳಿದ್ರಲ್ವ, ನನ್ನ ಗಂಡನ ಟ್ಯಾಲೆಂಟು, ಹಾರ್ಡ್ ವರ್ಕು ಏನು ಅಂತ ಹೇಳಿ ನಿಮ್ಗೆ ಈಗ ಗೊತ್ತಾಯ್ತಾ ಅಂತ ಹೇಳಿ, ಅವತ್ತು ನಾನೂ ಹೇಳಿದ್ದೆ. ಅದೇ ಅವತ್ತು ಹುರುಳಿಕಾಳು ಬಸ್ಸಾರು ತಿಂತಿದ್ವಲ್ಲ, ಪೋಣಿಸ್ಕೊಳ್ತಾ ಇರೋ ಟೈಮಲ್ಲಿ ಬಂದು ಈ ಪೌಡ್ರಮ್ಮ ನನ್ನ ಗಂಡ 1 ಲಕ್ಷ ದುಡ್ದಿದ್ದಾರೆ ಅಂತ ಹೇಳಿಬಿಟ್ಟು 10,000ನ ಸಕ್ಕರೆಗೆ ಬಕ್ಷಿಸ್ಕೊಡ್ಲಿಲ್ವಾ, ಅವತ್ತು ಹೇಳಿದ್ದೆ ತಾನೇ, ಇವನು ಹಾರ್ಡ್ ವರ್ಕು ಟ್ಯಾಲೆಂಟನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಏನೋ ಹೇಳ್ತಾ ಇದೆಯಾ, ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದಾ? ಹೇಳ್ತೀನಿ ರೀ ಮನೋಜ, ತಮ್ಮ ಟ್ಯಾಲೆಂಟ್ ಏನು ಅಂತ ಹೇಳಿ ನೀವೇ ನಿಮ್ಮ ಬಾಯಿ ಮುಖಾಂತರ ಹೇಳ್ತೀರಾ ಅಂತ ಹೇಳಿದಾಗ, ಏನು ಹೇಳಬೇಕು, ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ಅಲ್ಲ ತಾವು ಏನೂ ಮಾಡ್ಕೊಂಡೇ ಇಲ್ವಾ ಅಂತ ಹೇಳ್ತಾರೆ. ಏನು ಮಾಡ್ಕೊಂಡಿದ್ದಾನೋ ಮತ್ತೆ ಅಂತ ಹೇಳ್ತಾ ಇರ್ತಾರೆ. ಪೆಂಗೆ ಬಿಟ್ಟಿದೆ. ಯಾಕ್ರಿ ಯಾವಾಗಲೂ ನನ್ನ ಗಂಡಂಗೆ ಹೊಡಿತೀರಾ? ಪೌಡ್ರಮ್ಮ ನೀನು ಸ್ವಲ್ಪ ಸೈಲೆಂಟಾಗಿ ಸುಮ್ಮನೆ ನಿಂತ್ಕೋ, ಕೈಯಲ್ಲಿ ಹೊಡಿತಾ ಇದ್ದೀನಿ, ವಿಚಾರ ಆಚೆಗೆ ಬಂತು ಅಂತಂದರೆ ತಲೆಲ್ಲ ಡಿಚ್ಚಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ 420 ನನ್ನ ಮಗನೇ, ಏನಾಯಿತು ಅಂತ ನಿಜ ಹೇಳು ಅಂತ ಹೇಳ್ತಾರೆ. ಆಗ ಏನು ಅಂತ ಹೇಳಿ ಕೇಳಿದಾಗ, ಅಲ್ಲ ಇದೆಲ್ಲ ಹೇಗೋ ಮಾಡಿದೆ ಅಂತ ಹೇಳಿ ಕೇಳ್ತಾರೆ.
ರೀ ಏನ್ರಿ ಅದೇನು ಹೇಳ್ತಾ ಇದ್ದೀರಾ ಹೇಳಿ ಅಂತ ಹೇಳಿ ಕೇಳ್ತಾರೆ. ಅದನ್ನೆಲ್ಲ ನಾನು ನನ್ನ ಬಾಯಾರೆ ಹೇಳೋದಿಲ್ಲ, ಹಾಗೆ ಫಿಲಮ್ ತೋರಿಸ್ಬಿಡ್ತೀನಿ. ಫಿಲಮ್ಮ, ನಾವೆಲ್ಲರೂ ಫಿಲ್ಮ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ, ಹೌದು ಮೋಟ್ ಮಿಠಾಯಿ, ಫಿಲಮ್ಗೆ ಹೋಗ್ತಾ ಇದ್ದೀವಿ, ಆದರೆ ಹೊರಗಡೆ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ನೋಡ್ತೀವಿ, ಹಾಗೆಲ್ಲ ಮಾಡಬಾರ್ದು. ಅವ್ರು ಕಷ್ಟಪಟ್ಟು ಮೂವಿ ತೆಗೆದಿರ್ತಾರೆ, ಹಾಗೆಲ್ಲ ನಾವಿಲ್ಲಿ ನೋಡಿಬಿಟ್ರೆ ಕದ್ದು ಅವ್ರಿಗೆ ಲಾಸ್ ಆಗಲ್ವಾ? ಅಯ್ಯೋ ನಾನೇಮ್ಮ ತೆಗ್ದಿರೋದು ಫಿಲಮಾ? ಸೂರ್ಯ, ನೀನು ಯಾವಾಗಲೂ ಫಿಲಮ್ ತೆಗೆಯೋದಕ್ಕೆ ಶುರು ಮಾಡಿದೆ ಅಂತ ಹೇಳಿದಾಗ, ಅದೇನು ಅಂತ ಸತ್ಯ ಸರಿಯಾಗಿ ಹೇಳಪ್ಪ ಅಂತ ಹೇಳ್ತಾರೆ. ಇವನಿಗೆಲ್ಲ ಸಮಾಧಾನ ಇಲ್ಲದೆ ರೀ, ಮನೆಯಲ್ಲೆಲ್ಲ ನಾಟಕ ಆಡಬೇಕು, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ಹೌದು ಸಕ್ಕರೆ, ಹೌದು ಈಗ ತೋರಿಸ್ತೀನಿ ನೋಡು, ಎಲ್ಲ ಕಣ್ಣು ಅಗ್ಲವಾಗಿ ಬಿಟ್ಕೊಂಡು ನೋಡಿ ಅಂತ ಹೇಳಿ ತೋರಿಸ್ತಾನೆ. ಅದರಲ್ಲಿ ಸೂರ್ಯ ಬಂದು ಪೊಲೀಸವ್ರ ಹತ್ರ ಮಾತಾಡಿರೋ ವಿಡಿಯೋ ಎಲ್ಲ ಬಂದುಬಿಡುತ್ತೆ. ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಏನು ಇದೆಲ್ಲ ಅಂತ ಹೇಳಿದಾಗ, ನೋಡಿದೆ ಪೌಡ್ರಮ್ಮ, ನಿನ್ನ ಗಂಡನ ಹಾರ್ಡ್ ವರ್ಕು ಎಲ್ಲನೂ ಅಲ್ಲ ರೋಹಿಣಿ, ಅವತ್ತು ನನ್ನ ಗಂಡ ದುಡಿತಾರೆ ಅಂತ ಅಂದರೆ ಯಾವ ರೀತಿ ದುಡಿತಾರೋ ಏನೋ, ನನ್ನ ಗಂಡ ದುಡಿಯೋದನ್ನ ನೋಡೋದಕ್ಕೆ ಮುಖ ಇರಲ್ವೇನೋ ನಿಮ್ಮ ಗಂಡಂಗೆ ಅಂತ ಹೇಳಿದರೆ, ಇವತ್ತು ನಿಮ್ಮ ಗಂಡ ದುಡ್ದಿರೋ ರೀತಿ ಇದೇನಾ? ಇದು ನೋಡೋಕ್ಕೆ ನನ್ನ ಗಂಡ ಮುಖ ಮುಚ್ಕೋಬೇಕಾ? ನಮಗೇನಂಥ ಪರಿಸ್ಥಿತಿ ಬಂದಿಲ್ಲ, ನನ್ನ ಗಂಡ 1 ರೂಪಾಯಿ ದುಡಿದ್ರು ನಿಯತ್ತಾಗಿ ದುಡಿತಾರೆ ಅಂತ ಹೇಳ್ತಾನೆ. ಆಗ ರೀ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಏನು ಮನೋಜ್ ಇದೆಲ್ಲ ಅಂತ ಹೇಳಿದಾಗ, ಮನೋಜ ಬಾರೋ ಇಲ್ಲಿ ಅಂತ ಹೇಳ್ತಾರೆ. ಅಲ್ಲ ಕಣೋ, ನೀನು ಮೋಸ ಹೋಗಿದೆಯಲ್ಲ, ಅದರಲ್ಲಿ ತಪ್ಪಿಲ್ಲ ಕಣೋ ಅಂತ ಹೇಳ್ತಾರೆ. ಅಲ್ಲಪ್ಪ, ಏನಪ್ಪ ತಪ್ಪಿಲ್ಲ, ಇವನ ದುಡ್ಡನ್ನ ಇವನೇ ಕಳ್ಕೊಂಡಿದ್ದಾನೆ, ಅದು ಅಲ್ಲದೆ ಇವನ ಅಂಗಡಿಗೆ ಬಂದಿರೋರಿಗೆ 4 ಲಕ್ಷದ ಐಟಮ್ಗಳನ್ನ ಕೊಟ್ಟಿದ್ದಾನೆ. ಬೇಡ, ಬುದ್ಧಿವಂತ, ಉದ್ಧಾರ ಆಗಬೇಕು ಅಂತ ಹೇಳಿ ಬಿಲ್ ಇಲ್ಲದೆ ಕೊಟ್ಟಿದ್ದಾನೆ. ಈಗ ನೋಡಿದ್ರೆ ಅವ್ರು ಕೊಟ್ಟಿರೋ ದುಡ್ಡನ್ನು ತಿರ್ಕೊಂಡು ಅವ್ರ ಕಡೆಯವರೇ ವಿಜುವಲ್ಸ್ ಅಂತ ಹೇಳಿ ಬಂದು ಅದನ್ನೆಲ್ಲ ಕಿತ್ಕೊಂಡೋಗಿದ್ದಾರೆ. ಈ ಪೆಂಗ್ಯ ನನ್ನ ಮಗ ಕೊಟ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಬಂದು ನನಗೆ 1 ಲಕ್ಷ ಪ್ರಾಫಿಟ್ ಬಂತು ಅಂತ ಹೇಳೋನೆ ಅಂತ ಹೇಳಿದಾಗ, ಅದೆಲ್ಲ ಸರಿ ಮನೋಜ್ ಅವರೇ, ನೀವು ಐಟಮ್ನು ಲಾಸ್ ಮಾಡ್ಕೊಂಡಿದ್ದೀರಾ, ಅವ್ರು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀರಾ, ಹಾಗಿದ್ರೆ ಮೊನ್ನೆ ನೀವು ಈ ನನಗೆ ಲಾಭ ಬಂತು ಅಂತ ಹೇಳಿ 1 ಲಕ್ಷ ದುಡ್ಡು ತೋರಿಸ್ತಿರಲ್ಲ, ಅದ್ಯಾವುದು? ಓ ಮೋಟ್ ಮಿಠಾಯಿ, ನೀನು ಇದೆಯಲ್ಲ, ನೀನು ಭಾರಿ ಬುದ್ಧಿವಂತೆ, ಬಾರ್ಡ್ರಲ್ಲಿ ಇರಬೇಕಾಗಿತ್ತು ನಿನಗೆ. ನಿಮ್ಮಪ್ಪ ವಾಸುದೇವ ಇದ್ದಾನಲ್ಲ, ಅವ್ನು ನಿನ್ನ ತಲೆಗೆ ಬುದ್ಧಿನ ತುಂಬಗಳು ಕಳಿಸ್ಬಿಟ್ಟಿದ್ದಾನೆ. ವಾಸುದೇವ, ಮುರಳಿ, ಕೃಷ್ಣ, ಅವನು ನಿನ್ನ ತಲೆಗೆ ಬುದ್ಧಿ ಜಾಸ್ತಿ ಇಟ್ಟಿದ್ದಾನೆ ಅಂತ ಹೇಳಿದೆ ಮಿಠಾಯಿ ಅಂತ ಹೇಳ್ತಾರೆ. ಯಾಕೆ ಸುಮ್ಮನೆ ನಿಂತ್ಕೋತಾಳೆ. ಪಿಂಗ್ಯ, ಹೇಳು, ಆ ದುಡ್ಡು ಎಲ್ಲಿಂದ ಬಂತು ಹೇಳು, ಹೇಳ್ತೀಯೋ ಅಥವಾ ಡಿಚ್ಚಿ ಕೊಡ್ಲಾ ಅಂತ ಹೇಳಿದಾಗ, ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಸೂರ್ಯ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಹೆಂಗಪ್ಪ ಸಮಾಧಾನ ಮಾಡ್ಕೊಳ್ಳಿ, ಮನೆಯಲ್ಲಿ ಇಷ್ಟೆಲ್ಲ ಆಗಿದ್ರು ಕೂಡ ಎಲ್ಲನೂ ನಮ್ಮ ತಲೆಗೆ ಕಟ್ಟಿದ್ರು. ಈಗ ಇವನು 4 ಲಕ್ಷ ರೂಪಾಯಿ ಮೋಸ ಹೋಗಿದ್ದಾನೆ, ದುಡ್ಡು ಎಲ್ಲಿಂದ ತಂದು ಕಟ್ಟದ ಅಂತ ನನಗೆ ಗೊತ್ತಾಗಲೇಬೇಕು. ಸತ್ಯ ಬಾಯ್ ಬಿಡೋವರೆಗೂ ನಾನು ಬಿಡೋ ಮಗನೇ ಅಲ್ಲ ಸೂರ್ಯ ಇವನು. ಹೇಳ ಅಯ್ಯ ತೆರಕೆ ಹೇಳೋ ಅಂತ ಹೇಳಿ ತಲೆಯಲ್ಲೇ ಹೊಡೆಯೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಶಾಂತಿ ಬಂದು ಅವನ್ನ ಎಳ್ದಾಕ್ಬಿಟ್ಟು ಅವಳೇ ಹೊಡೆದ್ಬಿಟ್ಟು ಡ್ರಾಮಾ ಶುರು ಮಾಡಿಬಿಡ್ತಾಳೆ. ಹೇಳು, ಯಾಕೋ ಹೀಗೆಲ್ಲ ಮೋಸ ಮಾಡಿದೆ? ಮನೆಯವ್ರಿಗಾದರೂ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವೇನೋ ನಿನಗೆ ಅಂತ ಹೇಳಿದಾಗ, ಅಲ್ಲಪ್ಪ, ನಿನಗೆ ಮೋಸ ಹೋಗಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಮನೆಯವ್ರಿಗೆಲ್ಲ ಹೀಗಾಯಿತು ಅಂತ ಹೇಳಬೇಕಲ್ವೇನೋ, ಅದರಲ್ಲೂ ನಾನು ದುಡ್ದೆ ಅಂತ ಹೇಳ್ಬಿಟ್ಟು 1 ಲಕ್ಷನ ತಂದು ತೋರಿಸಿದ್ಯಾ, ಯಾವುದೋ ಇದೆಲ್ಲ, ನಾನು ಅದನ್ನೇ ಕೇಳ್ತಾ ಇರೋದು. ಹೇಳೋ, ಯಾಕೋ ಹೀಗೆಲ್ಲ ಮಾಡಿದೆ? ನನಗಾದ್ರೂ ಒಂದು ಮಾತು ಹೇಳೋದು ಬೇಡವೇನೋ? ಹೇಳು, ಯಾಕಾದರೂ ನಾನು ಹೊಟ್ಟೆನಲ್ಲಿ ಹುಟ್ಟಿದ್ದೆವು ಅಂತ ಹೇಳಿ ಚೆನ್ನಾಗಿ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಬಂದು, ನಿಲ್ಸೆ, ಏನೇ ನೀನು ಈ ರೀತಿ ಅವತಾರ ಮಾಡ್ತಾ ಇರೋದು? ಇದನ್ನು ಈಗೆಲ್ಲ ಹೊಡೆಯೋದು? ಅವ್ನು ಚಿಕ್ಕೋನಿದ್ನಲ್ಲ, ಆವಾಗಲೇ ಹೊಡೆದಿದ್ರೆ ಇವತ್ತು ಅವನು ಬುದ್ಧಿ ಕಲ್ತ್ಕೋತಾ ಇದ್ದ. ಎಂತ ಅವನ ಜೀವನದಲ್ಲಿ ಖಳನಾಯಕಿ ಆಗ್ಬಿಟ್ಟಿಯಲ್ಲಿ ರಂಗನಾಯಕಿ. ಅಯ್ಯೋ ಹೆಸ್ರು ಗತ್ತೆ, ಅಯ್ಯೋ ರೀ ಅಂತ ಹೇಳಿದಾಗ, ಹೆಸ್ರು ಗತ್ತೆ ಅಂತ ನಿನಗೆ ಹೇಳಿದ್ದು, ಬಾಯಿ ಮುಚ್ಕೊಂಡು ನಿಂತ್ಕೋ. ಮನೋಜ, ಏನೋ ಇದೆಲ್ಲ ನಿನಗೆ, ಹೇಗೋ ಬಂತು ಆ ದುಡ್ಡು ಅಂತ ಹೇಳಿದಾಗ, ಹೇಳೋ ಅಪ್ಪ ಕೇಳ್ತಾ ಇದ್ದಾರೆ ತಾನೇ, ಹೇಳು ಅಂತ ಹೇಳ್ತಾನೆ. ಆಗ ಸೂರ್ಯ ಬರ್ತಿರ್ತಾನೆ. ಅಷ್ಟರಲ್ಲಿ ಹೇಳು ಅಂತ ಹೇಳಿ ಮತ್ತೆ ಶಾಂತಿ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಆಗ ಯಾರ ಹತ್ರನಾದರೂ ಸಾಲ ತೊಗೊಂಡೇನೋ ಅಂತ ಹೇಳಿ ಅವಳೇ ಕ್ಲೂ ಕೊಟ್ಬಿಡ್ತಾಳೆ. ಹೀಗೆ ಹೇಳು ಅಂತ ಹೇಳ್ಬಿಟ್ಟು, ಸಾಲ ತೊಗೊಂಡ್ಯಾ? ಯಾರ ಹತ್ರ ತೊಗೊಂಡೆಯೋ ಹೇಳು, ಹೆಸರು ಹೇಳು ಅಂತ ಹೇಳಿ ಹೇಳ್ತಾಳೆ. ಅದು ಅವನು, ನಾನು ಸಾಲ ತೊಗೊಂಡ್ಬಿಟ್ಟೆ ಅಂತ ಹೇಳಿ ಹೇಳ್ಬಿಡ್ತಾನೆ. ಎಲ್ಲರಿಗೂ ಕೂಡ ಶಾಕ್ ಹೋಗ್ಬಿಡುತ್ತೆ. ಏನು ಸಾಲನ ಅಂತ ಹೇಳಿದಾಗ, ಹೌದು, ನನ್ನ ಫ್ರೆಂಡ್ ಹತ್ರ ಸಾಲ ತೊಗೊಂಡೆ. ಏನಪ್ಪ ನಿನಗೆ ಸಾಲ ಕೊಡುವಂತಹ ಸಂಬಳ ಬರುವಂತಹ ಫ್ರೆಂಡ್ ಯಾರಪ್ಪ ಇದ್ದಾರೆ ಅಂತ ಹೇಳಿ ಕೇಳ್ತಾರೆ. ಅವರು ಶ್ರೀನಿವಾಸ್ ಅಂತ ಹೇಳಿದಾಗ, ಶ್ರೀನಿವಾಸು ಅಂದರೆ ಅಂತ ಹೇಳಿದಾಗ, ಅದೇ ಅಪ್ಪ ಕಡಲೆಕಾಯಿ ತಿನ್ಕೊಂಡು ಪಾರ್ಕಲ್ಲಿ 5 ಪೈಸೆ ಜಾರ ಬಂಡಿ ಆಡ್ಕೊಂಡು ಓಡಾಡ್ತಿರ್ತಾರಲ್ಲ, ಆ ಫ್ರೆಂಡು, ಸ್ಕೂಲ್ ಮಕ್ಳಂಗೆ ಬ್ಯಾಗ ಎಗ್ಲಿಗೆ ಹಾಕೊಂಡು ಓಡಾಡ್ತಾನಲ್ಲ ಅವನ. ಹ್ಞೂ ಅಪ್ಪ ಅಂತ ಹೇಳ್ತಾನೆ. ಅವರು ಈಗ ಸ್ವಲ್ಪ ದಿನದಿಂದ ಎಲ್ರಿಗೂ ಕೂಡ ಬಡ್ಡಿಗೆ ದುಡ್ಡು ಕೊಡ್ತಾಯಿದ್ರು, ಅವ್ರ ಹತ್ರನೇ ತೊಗೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಏನು ಇಂಥ ಕೆಲಸ ಮಾಡಿಬಿಟ್ಟೆ, ನಾನು ಮರ್ಯಾದೆ ತೆಗೆದುಬಿಟ್ಟೆಲ್ಲೋ, ನೀನು ಹುಟ್ಟೋ ಬದಲು ನನಗೆ ಹುಟ್ಟದೇ ಇದ್ರೂ ಆಗಿತ್ತಲ್ಲೋ ಅಂತ ಹೇಳಿ ಶಾಂತಿ ಕೂಡ ಡ್ರಾಮಾ ಮಾಡ್ತಾಯಿರ್ತಾರೆ. ಆಗ ಮನೋಜ್, ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿದಾಗ, ರೋಹಿಣಿ, ಯಾಕೆ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಹೀಗೆ ಹೇಳಿದ್ರೆ ನನಗೆ ಅವಮಾನ ಆಗಲ್ವಾ, ಅದಕ್ಕೆ ಅಂತ ಹೇಳ್ತಾರೆ. ಆಗ ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಕೆಲಸ ಮಾಡಿಬಿಟ್ಟೆಪ್ಪ. ನೋಡು, ನಿನಗೆ ಹೀಗೆಲ್ಲ ಮಾಡಿದ್ರೆ ಬುದ್ಧಿ ಬರೋದಿಲ್ಲ. ಶ್ರೀಶೈಲಕ್ಕೋ ಯಾವುದಕ್ಕೋ ಹಿಮಾಲಯಕ್ಕೋ 1-2 ಅಡಿ ಅಂಥದ್ದು ಒಂದು ಪುಟ್ಕೋಸಿ ತೊಗೊಂಡು ಹೋಗಿ ಕೂತ್ಕೊಂಡು ಧ್ಯಾನ ಮಾಡು, ಆಗ ಬುದ್ಧಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿನೂ ಕೂಡ ಹೋಗ್ತಾಳೆ, ಅವ್ರ ಅಪ್ಪನೂ ಹೋಗ್ತಾರೆ. ಆಗ ಲೋ ಮನೋಜ, ನಿಂಗೆ 2 ಪುಟ್ಕೋಸಿನ ನಾನೇ ಸ್ಪಾನ್ಸರ್ ಮಾಡ್ತೀನಿ ಕಣೋ, ಬೇಗ
ಹೋಗ್ಬಿಡು ಆಯಿತಾ ಅಂತ ಹೇಳಿ ನಗ್ತಾ ಇರ್ತಾನೆ. ರೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋತೀರಾ ಅಂತ ಹೇಳಿದಾಗ ಮನೋಜ್ ಬನ್ನಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾಳೆ. ಆಗ ಅಲ್ಲೋ ಸೂರ್ಯ ಅಳತೆ ತಗೊಳ್ಳೋದಕ್ಕೆ ಪೌಡ್ರಮ್ಮ ಕರ್ಕೊಂಡು ಹೋಗಿದ್ದಾಳೆ ಕಣೋ ಅಂತ ಹೇಳಿ ನಗ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿ ಮತ್ತು ರವಿ ಕೂಡ ಅಲ್ಲಿಂದ ಹೋಗ್ತಾರೆ. ರೀ ಅವ್ರು ಆಡಿದ್ದು ನೋಡಿದ್ರೆ ನಾನು ಇವಾಗೆಲ್ಲ ಸತ್ಯನೂ ಹೇಳ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಸಾಲ ತೊಗೊಂಡಿದ್ದೀನಿ ಅಂತ ಹೇಳಿದ್ರಲ್ರಿ ಅಂತ ಹೇಳಿದಾಗ ಅದೆಲ್ಲ ಅವ್ನು ನಾಟಕ ಕಣೆ, ಸತ್ಯನ ಹೆಂಗೆ ಕಕ್ಕಿಸ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.